ಜಿಲ್ಲಾ ಪ್ರವಾಸದಲ್ಲಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೇಟಿ ಮಾಡಿದ ಮೀನುಗಾರರ ಮುಖಂಡರು ವಾಣಿಜ್ಯ ಬಂದರು ಯೋಜನೆ ವಿರೋಧಿಸಿ ಮನವಿ ಸಲ್ಲಿಸಿದರು. ಜಿಲ್ಲಾ ಪ್ರವಾಸದಲ್ಲಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕಾರವಾರಕ್ಕೆ ತೆರಳುವ ಮಾರ್ಗ ಮಧ್ಯವಾದ ಅಂಕೋಲಾದಲ್ಲಿ ಸಚಿವರ ಕಾರು ತಡೆದ ಪ್ರತಿಭಟನಾಕಾರರು ತಮ್ಮ ಮನವಿ ಸಲ್ಲಿಸಿ ಕೇಣಿಯಲ್ಲಿ ಉದ್ದೇಶಿಸಲಾದ ಬಂದರು ಯೋಜನೆಯನ್ನು ವಿರೋಧಿಸಿದರು. ಈ ಸಂದರ್ಭದಲ್ಲಿ ಸಚಿವರೊಂದಿಗೆ ಇದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮತ್ತು ಶಾಸಕ ಸತೀಶ್ ಸೈಲ್ ಅವರು ವಾಹನದಿಂದ ಕೆಳಗಿಳಿಯದೇ ಇರುವ ಕುರಿತು ಮೀನುಗಾರರಿಂದ ಅಸಮಾಧಾನ ವ್ಯಕ್ತವಾಯಿತು. ಮನವಿ ನೀಡುವಾಗ ಜೈಕಾರ ಏಕೆ ಎಂಬ ಮಾತು ಕೆಲವರಿಂದ ಕೇಳಿಬಂತು. ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇರುವಾಗಲೇ ಆರಂಭಿಕ ಹಂತದ ಸಿದ್ಧತೆಗಳ ನಡೆದು ತದನಂತರ ಈಗಿನ ಕಾಂಗ್ರೆಸ್ ಸರ್ಕಾರದ ಕಾಲಾವಧಿಯಲ್ಲಿ ಮುಂದುವರಿಯುತ್ತಿದೆ. ಬಂದರು ಯೋಜನೆ ಅಂದ ಮೇಲೆ ಸಮುದ್ರ ಮತ್ತಿತರ ಮಹತ್ತರ ಅಂಶಗಳ ಮೇಲೆ ಕೇಂದ್ರ ಸರ್ಕಾರದ ಅಧೀನದಲ್ಲಿಯೇ ಬರುವುದರಿಂದ ಇಂತಹ ಯೋಜನೆಗಳನ್ನು ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲವೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆಂಬ ಬೇರೆ ಬೇರೆ ಕಣ್ಣುಗಳಿಂದ ನೋಡುವುದು ತರವಲ್ಲ. ಹೀಗಾಗಿ ಕೆಲ ನಾಯಕರು ಇದು ನಮ್ಮ ಪಕ್ಷದ ಹೊಣೆಗಾರಿಕೆಯಲ್ಲ ಎಂದು ಬೇರೆಯವರತ್ತ ಕೈ ಮಾಡಿ ತೋರಿಸುವ ಮೊದಲು ನಿಜಕ್ಕೂ ಅವರಿಗೆ ಜನಪರ ಕಾಳಜಿ ಇದ್ದರೆ ಆಯಾ ಕ್ಷೇತ್ರದ ಹಿರಿಯ ನಾಯಕರು ಮತ್ತು ಹೈಕಮಾಂಡ್ ಜೊತೆ ಚರ್ಚಿಸಿ ಯೋಜನೆ ಜಾರಿಯಾಗದಂತೆ ಒತ್ತಡ ತರಲಿ ಎನ್ನುವ ಮಾತು ಪ್ರಜ್ಞಾವಂತ ವಲಯದಿಂದ ಕೇಳಿಬಂದಿದೆ. ಐದು ಸಾವಿರ ಕೇಣಿಯಲ್ಲಿ ವಾಸ್ತವಿರ್ತಕ್ಕಂಥ ಜನರಿಗೆ ಹಾನಿ ಆಗ್ತದೆ ಮತ್ತು ಅದರಿಂದ ಬಹಳಷ್ಟು ಈ ಸುತ್ತಮುತ್ತಲ ಹಾರವಾಡದಿಂದ ಬೆಂಗಳೂರಿನಿಂದ ಜನರಿಗೆ ತೊಂದರೆ ಆಗ್ತದೆ. ಅದ್ರ ಸಲುವಾಗಿ ಸರ್ಕಾರ ಈ ವಾಣಿಜ್ಯ ಬಂದರು ಕೂಡಲೇ ಕೈ ಬಿಡಬೇಕು, ಈ ಜನರ ಸುರಕ್ಷತೆ ಬಗ್ಗೆ ಕಾಪಾಡಿಕೊಡ್ಬೇಕು ದಯವಿಟ್ಟು. ಸರ್, ಇದು ಕೇಂದ್ರ ಸರ್ಕಾರದ ಯೋಜನೆ, ನಮ್ಮದು ಇಲ್ಲ. ಆದರೆ ಫೆಡರಲ್ ಸಿಸ್ಟಮಲ್ಲಿ ನಾವು ಅವ್ರಿಗೆ ಸೆಕ್ಯೂರಿಟಿ ಸ್ವಲ್ಪ ಇದನ್ನು ಮಾಡ್ತಾ ಇದೀವಿ ಅನ್ನೋದೇ ನಮ್ಮ ಅಪಾದನೆ ಬಿಟ್ಟರೆ, ಬಟ್ ಸಂಪೂರ್ಣವಾಗಿ ಇಲ್ಲಿಂದ 20 ಕಿಲೋಮೀಟರ್ವರೆಗೂ ಅವರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.